ಹಾಗಲಕಾಯಿ ಪಲ್ಯನ ಸ್ವಲ್ಪನೂ ಕಹಿ ಇಲ್ಲದೆ ಇರೋ ಥರ ಒಂದು ಟಿಪ್ ಇದೆ, ಅದನ್ನು ಫಾಲೋ ಮಾಡಿ. ಸ್ವಲ್ಪನೂ ಕಹಿ ಇರಲ್ಲ. ಇಷ್ಟಪಡದೇ ಇರೋರು ಇದನ್ನು ಇಷ್ಟಪಟ್ಟು ತಿಂತಾರೆ. ಇದು ನಾಟಿ ಹಾಗಲಕಾಯಿ, ಅರ್ಧ kg ಅಷ್ಟಿದೆ ನೋಡಿ. ಇದು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ಪಲ್ಯಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಒಂದು 1/4 ಟೀ ಸ್ಪೂನಷ್ಟು, 1 ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಬೆಳಗ್ಗೆ ಕಟ್ ಮಾಡಿ ಕಲಸಿಟ್ಟು ಸಾಯಂಕಾಲ ಮಾಡಬೇಕು. ಚೆನ್ನಾಗಿ ಕಹಿ ಅಂಶ ಇಲ್ಲದೆ ಇರೋ ಥರ ಚೆನ್ನಾಗಿ ಬರುತ್ತೆ ಇದು. ಇದನ್ನು ಉಪ್ಪು ಅರಿಶಿನ ಪುಡಿ ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿಟ್ಕೋಬೇಕು. ಈ ಥರ ನಮ್ಮ ಅಜ್ಜಿ ಅವರು ಈ ಥರ ಮಾಡ್ತಾಯಿದ್ರು, ಅದೇ ಮೆಥಡಲ್ಲೇ ನಾನು ಮಾಡ್ತಾಯಿದ್ದೀನಿ. ಚೆನ್ನಾಗೆ ಅರಿಶಿನ ಉಪ್ಪು ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಮುಚ್ಚಿಡ್ತಾ ಇದ್ದೀನಿ. ಹಳೆ ಕಾಲದಲ್ಲಿ ನೆಲದಲ್ಲಿ ಹರಡಿ ಇಡೋರು ಚೆನ್ನಾಗೆ ಅದು ಕಹಿ ಅಂಶ ಬಿಟ್ಕೊಳ್ಳೋದು ಉಪ್ಪು ಹಾಕಿ. ನೋಡಿ, ಈಗ ನೀರು ಬಿಟ್ಟಿದೆ. ಸುಮಾರು ಒಂದು 4 ರಿಂದ 5 ಗಂಟೆಗಳ ಕಾಲ ಆಗಿದೆ ಇದನ್ನು ಕಲಸಿಟ್ಟು. ನಾನು ನೀರು ಚೆನ್ನಾಗೆ ಬಿಟ್ಕೊಂಡಿದೆ ಅದರಲ್ಲಿ. ಅದನ್ನು ಚೆನ್ನಾಗಿ ತೊಳೆದು ಸ್ಟೈನ್ ಮಾಡಿ ಇಟ್ಕೋಬೇಕು. ಇಲ್ಲೊಂದು ಬಾಣಲಿ ಇಟ್ಕೊಂಡು ಇದಕ್ಕೆ 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಜೀರಿಗೆ ಪುಡಿನೂ ಹಾಕ್ಕೋಬೋದು. ನಾನು ಜೀರಿಗೆ ಹಾಕ್ತಾಯಿದ್ದೀನಿ. 2 ದೊಡ್ಡ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇದ್ರ ಜೊತೆಗೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡೋಣ. ಒಂದು 5 ನಿಮಿಷಗಳ ಕಾಲ ಈ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೋಡಿ, 1 ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿ ನೆನೆಸಿಡ್ತಾ ಇದ್ದೀನಿ. ಇದು ಒಂದು 10 ನಿಮಿಷ ನೆನಿಲಿ. ಅಷ್ಟರಲ್ಲಿ ಈ ಕಡೆ ಪಲ್ಯಕ್ಕೆ ಫ್ರೈ ಮಾಡ್ಕೊಳ್ಳೋಣ. 1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮುಕ್ಕಾಲು ಸ್ಪೂನಷ್ಟು 2 ಸರಿ. 1 ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳೋಣ ಇದಕ್ಕೆ. ಇವೆರಡನ್ನೂ ಹಾಕ್ಕೊಂಡು ಈ ಒಗ್ಗರಣೆಯಲ್ಲಿ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲಿ 3 ಮೀಡಿಯಮ್ ಸೈಜು ಟೊಮೊಟೊ, 4 ರಿಂದ 5 ಹಸಿಮೆಣ್ಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಗೊಜ್ಜು ಥರ ಚೆನ್ನಾಗಿ ಫ್ರೈ ಆಗಬೇಕು. ಈ ಟೊಮೊಟೊ ಮೆತ್ತಗಾಗಿ ಗೊಜ್ಜಾಗಬೇಕು. ಆ ಥರ ಆದ್ರೇ ಪಲ್ಯ ಟೇಸ್ಟು ಚೆನ್ನಾಗಿ ಬರೋದು. ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 2-3 ಸೆಕೆಂಡು ಫ್ರೈ ಆದಮೇಲೆ ನೋಡಿ, ಚಿಕ್ಕದಾಗಿ ಕಟ್ ಮಾಡಿರೋವಂಥ ಹಾಗಲಕಾಯಿನ ತೊಳೆದು ಸ್ಟೇನ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಈಗ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಹಾಗಲಕಾಯಿ ಮತ್ತು ಆ ಟೊಮೊಟೊ ಗೊಜ್ಜು ಇಲ್ಲಿ ಚೆನ್ನಾಗೆ ಮಿಕ್ಸ್ ಆಗಬೇಕಿದು. ಒಂದು 5 ರಿಂದ 6 ಸೆಕೆಂಡು ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಹಾಕಿ ಬಿಟ್ಬಿಡೋಣ, ಬೇಯುತ್ತೆ. ಇಲ್ಲಿ ಉಪ್ಪು ಹಾಕೋಣ. ಹಾಗಲಕಾಯಿಗೆ ಸ್ವಲ್ಪ ಹಾಕಿದ್ದೆ, ನೋಡಿ ಸ್ವಲ್ಪ ಹಾಕ್ಕೊಳ್ಳಿ. ಒಂದೇ ಸರಿ ಜಾಸ್ತಿ ಹಾಕ್ಬಿಟ್ರೆ ಉಪ್ಪು ಆಗಿಬಿಡುತ್ತೆ. ಇಲ್ಲಿ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಅದರಲ್ಲಿ ಹಾಗಲಕಾಯಲ್ಲಿ ನೀರು ಬಿಟ್ಟು ಸ್ವಲ್ಪ ಫ್ರೈ ಆಗಿರುತ್ತೆ. ಈಗ ಪ್ರೆಸ್ ಮಾಡಿ ನೋಡೋಣ. ಹಾಗಲಕಾಯಿ ಬೆಂದಿದೆ. ತುಂಬ ಚಿಕ್ಕದಾಗಿ ಕಟ್ ಮಾಡಿರೋದ್ರಿಂದ ಬೇಗ ಬೇಯುತ್ತೆ ಇದು ಹಾಗಲಕಾಯಿ. ನೋಡಿ, ಪ್ರೆಸ್ ಮಾಡಿದ್ರೆ ಮ್ಯಾಶ್ ಆಗ್ತಾಯಿದೆ. ಈ ಟೈಮಲ್ಲಿ ನೆನೆಸಿಟ್ಟಂಥ ಹುಣಸೆ ರಸ ಮತ್ತು ಇದಕ್ಕೆ ಬೆಲ್ಲ, 1 ನಿಂಬೆಹಣ್ಣು ಗಾತ್ರದಷ್ಟೇ ಬೆಲ್ಲ ಬೇಕಾಗುತ್ತೆ ಇದಕ್ಕೆ. ಅರ್ಧ kg ಹಾಗಲಕಾಯಿ ತೊಗೊಂಡಿದ್ದೆ ನಾನು, ಅದಕ್ಕೆ ಇಷ್ಟು ಕ್ವಾಂಟಿಟಿ ಸಾಕಾಗತ್ತೆ. ಬೆಲ್ಲ ಮತ್ತು ಹಾಗಲಕಾಯಿ ರಸದಲ್ಲಿ ಒಂದು 5 ನಿಮಿಷ ಬೇಯಬೇಕಿದು. ಹಾಗಾಗಿ ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮುಚ್ಚಿ ಒಂದು 10 ನಿಮಿಷಗಳ ಕಾಲ ಸಾಫ್ಟಾಗಿ ಹುಳಿ ಬೆಲ್ಲ ಎಲ್ಲ ಅದಕ್ಕೆ ಹೀರ್ಕೋಬೇಕು. ಆ ಹೀರ್ಕೊಂಡಾಗಲೇ ಅದಕ್ಕೆ ಕಹಿ ಅಂಶ ಕಡಿಮೆ ಆಗೋದು. ನೋಡಿ, 10 ನಿಮಿಷ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ. ಇಲ್ಲಿ ಎಲ್ಲೂ ನೀರು ಬಳಸಿಲ್ಲ, ಹಾಗೆ ಬೇಯಿಸ್ಕೊತಾ ಇದ್ದೀನಿ. ಪಲ್ಯ ಆಗಿರೋದ್ರಿಂದ ಇದಕ್ಕೆ 1 ಬಟ್ಲಷ್ಟು ಹಸಿ ಕಾಯಿ ತುರಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ಇಲ್ಲಿ ಬೆಳ್ಳುಳ್ಳಿ ಜಜ್ಜಿರೋ ಅಂಥದ್ದು 1 ಗಡ್ಡೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಲ್ಲಿ. ಈಗ ಪೂರ್ತಿಯಾಗಿ ಬೆಂದಿದೆ ಹಾಗಲಕಾಯಿ ಪಲ್ಯ ರೆಡಿ ಆಗಿದೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾದಂಥ ಕಹಿ ಅಂಶ ಇಲ್ಲದೆ ಇರೋ ಥರ ಮಾಡೋ ಹಾಗಲಕಾಯಿ ಪಲ್ಯ ಇದು ಬಿಸಿ ಬಿಸಿ ಚಪಾತಿ ಜೊತೆ ಒಂದೊಳ್ಳೆ ಕಾಂಬಿನೇಷನು. ಅಕ್ಕಿ ರೊಟ್ಟಿ ಚಪಾತಿ ಜೊತೆ ಚೆನ್ನಾಗಿರುತ್ತೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ.